ಮಧ್ಯಪ್ರದೇಶದಲ್ಲಿ ನಡೆಯುತ್ತಿರುವಂತಹ ಯುದ್ಧದ ಹಿನ್ನೆಲೆಯಲ್ಲಿ ತೈಲದ ಅಭಾವ ಸೃಷ್ಟಿಯಾಗುತ್ತೆ ಅನ್ನುವಂಥ ವದಂತಿಗಳ ಕಾರಣಕ್ಕಾಗಿ ಜನರು ನಾಳೆಯಿಂದ ಪೆಟ್ರೋಲ್ ಸಿಗುತ್ತೋ ಡೀಸೆಲ್ ಸಿಗುತ್ತಿಲ್ಲ ಅಂತ ಆತಂಕದಲ್ಲಿದ್ದಾರೆ. ಈ ರೀತಿ ರೂಮರ್ಸ್ ಅನ್ನ ವಾಟ್ಸ್ಆಪ್ಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಸ್ಪ್ರೆಡ್ ಮಾಡುವಂತವರಿಗೆ ಏನಂತ ಹೇಳಿದ್ರೆ ಈಗಾಗಲೇ ಜಿಲ್ಲಾಡಳಿತ ತಾಕೀತು ಮಾಡಿದೆ. ಜಿಲ್ಲಾಡಳಿತ ತುಂಬಾ ಸ್ಪಷ್ಟವಾಗಿ ಹೇಳಿದೆ, ಪೆಟ್ರೋಲ್ ಡೀಸೆಲ್ ಕೊರತೆ ಧಾರವಾಡ ಜಿಲ್ಲೆಯಲ್ಲಿ ಇಲ್ಲ, ಸಫಿಷಿಯಂಟ್ ಸ್ಟಾಕ್ ಇದೆ ಅನ್ನುವಂತ ಮಾತನ್ನ ಹೇಳಿದ್ರೆ, ಆದರೂ ಕೂಡ ಜನ ಆತಂಕಗೊಂಡು ನಿತ್ಯ 1-2 ಲೀಟರ್ ಹಾಕ್ಸ್ಕೊಳ್ಳೋಂಥವ್ರು 5 ಲೀಟರ್ 10 ಲೀಟರ್ ಫುಲ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಂತ ಸಂದರ್ಭದಲ್ಲಿ ಪೆಟ್ರೋಲ್ ಬಂಕ್ಗಳ ಮುಂದೆ ಯಾವ ರೀತಿ ಕ್ರೌಡ್ ಆಗ್ತಾ ಇದೆ ಅನ್ನೋದು ನೀವು ನೋಡಬಹುದು. ಸಾಮಾನ್ಯವಾಗಿ ಇಷ್ಟೊಂದು ಕ್ರೌಡ್ ಇರೋದಿಲ್ಲ, ಆದರೆ ಇಲ್ಲಿ 2 ಪಟ್ಟು ಕ್ರೌಡ್ ನಮಗೆ ಕಾಣಸಿಗ್ತದೆ. ವಾಹನಗಳಾಗಿರ್ಬೋದು, ಕಾರ್ಗಳಾಗಿರ್ಬೋದು ನಿಂತಿದ್ದಾರೆ. ಸಾಮಾನ್ಯವಾಗಿ ಅವರಿಗೆ ಅಗತ್ಯಕ್ಕೆ ಬೇಕಾದಷ್ಟು 1 ದಿನ 2 ದಿನಕ್ಕೆ ಬೇಕಾದಷ್ಟು ಪೆಟ್ರೋಲ್ ಅನ್ನು ವೆಹಿಕಲ್ ಹಾಕ್ಸ್ಕೊಳ್ತಾ ಇದ್ರು. ಇನ್ನು ಕೆಲವರು ಬಾಟ್ಲಿಗಳನ್ನು ಹಿಡ್ಕೊಂಡು ಬಂದಿದ್ದಾರೆ. ಇಲ್ಲಿ ನೋಡಬಹುದು, ಗಾಡಿ ತಗೊಂಡು ಬಂದಿದ್ದಾರೆ, ಬಾಟ್ಲಿ ಹಿಡ್ಕೊಂಡು ಬಂದಿದ್ದಾರೆ. ಅವ್ರನ್ನೇ ಮಾತನಾಡಿಸ್ತೀನಿ. ಎದಕ್ಕೆ ಬಾಟ್ಲಿ ತಗೊಂಡು ಬಂದಿರಿ, ಗಾಡಿ ತಗೊಂಡ್ರಿ? ಪೆಟ್ರೋಲ್ ಸಿಗೋದಿಲ್ಲ ಅಂತೇಳಿ ಮಂದಿ ಹೇಳ್ತಾರೆ. ನೋಡ್ರಿ, ಈಗ ನೋಡ್ರಿ, ಯಾರು ಹೇಳಿದ್ರು ಮಂದಿ ಹೇಳ್ತಾರೆ ಅಂದ್ರೆ? ಯಾರು ಹೇಳಿದ್ರು? ಹಿಂಗೆ ರೋಡ್ನಾಗ ಪಬ್ಲಿಕ್ ಹೇಳ್ತಾರೆ, ಎಲ್ಲರೂ ಬಂದು ಜಮಾ ಆಗ್ಬಿಡ್ತಾವ ಇಲ್ಲಿ ಅಷ್ಟೇ. ನಿಮ್ಗೆ ಪೆಟ್ರೋಲ್ ಸಿಗ್ತಾನಾ ಇಲ್ವಾ? ಇಲ್ಲಿ ಕಂಟಿನ್ಯೂ ಸಿಗ್ತಾ ಇದೆ. ಯಾಕೆ ಅಷ್ಟು ಬಾಟ್ಲಿ ಹಿಡ್ಕೊಂಡ್ ಬಂದಿರಲ್ಲ? ನಮ್ಮ ಮನ್ಯಾಗಿಂದ ಹೆಣ್ಮಕ್ಳ ಪ್ರಾಬ್ಲಮ್ ಹಂಗ ಹಿಡ್ಕೊಂಡ್ ಬಂದಿವಿ. ಮನೆಗೆ ಹೆಣ್ಮಕ್ಳು ತಗೊಂಬ ಅಂತ ಹೇಳಿ ಸಿಗೋದಿಲ್ಲ ಅಂತೇಳಿ ಮನೆಯಾಗ ನೋಡಿ ಹೆಣ್ಮಕ್ಳು ಕಳಿಸಿದ್ರಂತ ಅವ್ರಿಗೆ ಪೆಟ್ರೋಲ್ ತಗೊಂಡ್ ಬಾ ಅಂತ ಹೇಳಿ. ಪೆಟ್ರೋಲ್ ಆತಂಕದಿಂದ ಸಿಗೋದಿಲ್ಲ ಅನ್ನುವಂತ ಏನು ವದಂತಿಗಳೇನಿದೆ, ಆ ವದಂತಿ ಹಿನ್ನೆಲೆಯಲ್ಲಿ ಈ ರೀತಿ ಮುಗಿ ಬೀಳ್ತಾ ಇದ್ದಾರೆ. ಸಾಮಾನ್ಯವಾಗಿ ನಿತ್ಯ ಕೆಲಸಕ್ಕೆ ಹೋಗುವ 1 ಲೀಟರ್ 2 ಲೀಟರ್ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗುವಂತವ್ರು, ಕಾರುಗಳಲ್ಲಿ 10-20 ಲೀಟರ್ ಹಾಕ್ಸ್ಕೊಂಡು ಹೋಗುವಂತವ್ರು ಈಗ ಎಲ್ಲರೂ ಟಾಕಿ ಫುಲ್ ಮಾಡ್ಕೋತಾ ಇದ್ದಾರೆ. ಅಂದ್ರೆ ನಾಳೆ ಸಿಗುತ್ತೋ ಇಲ್ವೋ ಅನ್ನುವಂತ ಆತಂಕ ಇದೆ. ಆದರೆ ಜಿಲ್ಲಾಡಳಿತ ತುಂಬಾ ಸ್ಪಷ್ಟವಾಗಿ ಹೇಳಿದೆ, ಪೆಟ್ರೋಲ್ನ ಕೊರತೆ ಇಲ್ಲ ಧಾರವಾಡ ಜಿಲ್ಲೆಯಲ್ಲಿ ಅನ್ನುವಂಥದ್ದು. ಜಿಲ್ಲಾಧಿಕಾರಿಗಳು ಕೂಡ ವಿಡಿಯೋ ಸ್ಟೇಟ್ಮೆಂಟ್ ಮಾಡಿ ಕೂಡ ಸಾರ್ವಜನಿಕರಿಗೆ ಮಾಹಿತಿ ಕೊಡುವಂತ ಒಂದು ಕೆಲಸವನ್ನು ಮಾಡಿದ್ರು. ಆದರೂ ಕೂಡ ಇಲ್ಲಿ ನೋಡಿ, ಕೆಲವು ಟ್ರ್ಯಾಕ್ಟರ್ನಲ್ಲಿ ಬ್ಯಾರಲ್ ಇಟ್ಕೊಂಡು ಬಂದಿದ್ದಾರೆ ಪೆಟ್ರೋಲ್ ಡೀಸೆಲ್ ಹಾಕೊಂಡು ಹೋಗ್ಲಿಕ್ಕೆ. ಅಂದ್ರೆ ನಾಳೆಗೆ ಸಿಗುತ್ತೋ ನಾಡದಾಗ ಸಿಗುತ್ತೋ ಇಲ್ಲ ಅನ್ನುವಂಥದ್ದು. ಈ ರೀತಿ ಸ್ಟೋರ್ ಮಾಡಿದಂತಹ ಸಂದರ್ಭದಲ್ಲಿ ಬಂಕ್ಗಳಲ್ಲಿ ಏನು ನಿತ್ಯ ಏನು ಫ್ಯೂಲ್ ಖರ್ಚಾಗುತ್ತೆ ಅಷ್ಟು ಬಿಟ್ಟು ಒಂದು 50% ಎಕ್ಸ್ಟ್ರಾ ತರಿಸ್ತಿರ್ತಾರೆ ದಿನ. ಏಕಾಏಕಿ ಎಲ್ಲರೂ ತುಂಬಿಕೊಂಡು ಹೋದಾಗ ಏನಂತ ಹೇಳಿದ್ರೆ ಸಡನ್ಲಿ ಬಂಕ್ಗಳಲ್ಲಿ ಖಾಲಿ ಆಗುತ್ತೆ, ಆಗ ನೋ ಸ್ಟಾಕ್ ಅಂತ ಆಗುತ್ತೆ. ಯಾಕಂದ್ರೆ ಮತ್ತೆ ಸ್ಟಾಕ್ ಬಂದು ಏನಂದ್ರೆ ಡಂಪ್ ಮಾಡೋವರೆಗೆ ಕೊರತೆ ಆಗುತ್ತೆ. ಇದನ್ನ ಆತಂಕದಿಂದ ಇಲ್ಲಿ ಬಂದ್ ಜನ ಸೇರುವಂತ ನಾವು ನೋಡ್ತಾ ಇದೀವಿ. ಒಂದಿಷ್ಟು ಜನರು ಅವ್ರನ್ನ ಕೂಡ ಮಾತನಾಡ್ತಾರೆ. ಮನೆ ಏನ್ ಹೇಳ್ತಾರೆ ಬೈಕ್ ಸವಾರ ಅಂತ. ಏನ್ರಿ ಎದಕ್ ಬಂದಿರಿ? ಪೆಟ್ರೋಲ್ ಬಂದಿವಿ ಸರ್. ಪೆಟ್ರೋಲ್ ಹಾಕಕ್ ಬಂದಿರಿ? ಸಿಗೋದಿಲ್ಲ ನಾಳಿಂದ ಅಂತ ಮತ್ತೆ ಯಾರು ಗೊತ್ತು ಇದು ಹೆಂಗ ಅನ್ನಾಕೊಂತಾರಲ್ಲ. ಎಲ್ಲಿ ನೋಡಿದ್ರಿ? ಯಾರು ಹೇಳಿದ್ರು ತಮಗೆ? ಯಾ ಮನೆಗಳ ಹಿಡಿದು ಸರ್, ಮನೆಗಳ ಹಿಡಿದು ಮನೆಗೆ ಹೇಳಿದ್ರ? ಅದಕ್ಕೆ ಬಂದಿದ್ದೀನಿ. ಅಲ್ಲ, ಈಗ DC ಅವ್ರು ಹೇಳ್ತಾ ಇದ್ರೆ ಎಲ್ಲರೂ ಸಿಗ್ತಾ ಇದೆಯಲ್ಲ ಪೆಟ್ರೋಲ್. ಇವತ್ತಲಿಂದ ಪೆಟ್ರೋಲ್ ಕಡಿಮೆ ಇದ್ದಿಲ್ಲ, ಇನ್ನು ಮ್ಯಾಲೆ ಕಡಿಮೆ ಹಾಕತಿ ಅಂತಾರ. ಇನ್ನು ಮ್ಯಾಲೆ ಸಿಗೋದಿಲ್ಲ ಅಂತಾರ. ಅದಕ್ಕೆ ಬಂದಿನ. ನಮ್ಮ ಹೆಸರು ಉಪಾಧ್ಯಾಯ, ಗೋಪಿಲಾಲ್ ಉಪಾಧ್ಯಾಯ. ಉಪಾಧ್ಯಾಯರು ಇದುವರೆಗೆ ಸಿಗ್ತಾ ಇದೆ ಸರ್, ನಾಳೆಂದೇ ಸಿಗುತ್ತೆ ಇಲ್ಲ ಅನ್ನೋ ಆತಂಕ ಇದೆ, ಅದಕ್ಕೆ ಬಂದಿದ್ದೀವಿ ಅನ್ನುವಂಥದ್ದು. ಬಂಕ್ಗಳ ಮುಂದೆ ಒಂದಷ್ಟು ಮಾಹಿತಿಯನ್ನು ಕೂಡ ಹಾಕಿದ್ದಾರೆ. ಗ್ರಾಹಕರಿಗೆ ಯಾರು ಕೂಡ ಪ್ಯಾನಿಕ್ ಆಗಬೇಡಿ ಅನ್ನುವಂಥದ್ದು. ಇಲ್ಲಿ ಈ ರೀತಿ ಪೋಸ್ಟರ್ಗಳನ್ನ ಅಂಟಿಸಿ ಮಾಹಿತಿ ಕೊಡುವಂಥದ್ದು. ದಯವಿಟ್ಟು ಭಯಪಡಬೇಡಿ, ಯಾಕಂದ್ರೆ ನಮ್ಮಲ್ಲಿ ಸಾಕಷ್ಟು ಸ್ಟಾಕ್ ಇದೆ ಅನ್ನುವಂಥ ಮಾತನ್ನ ಸ್ವತಃ ಬಂಕ್ನವರೇ ಹೇಳ್ತಾ ಇದ್ದಾರೆ. ಆದರೂ ಕೂಡ ಜನರಿಗೆ ವಿಶ್ವಾಸ ಬರ್ತಾ ಇಲ್ಲ. ನೀವು ಯಾವ ಬಂಕಲ್ಲಿ ಹೋದ್ರೂ ಫ್ಯೂಲ್ ಸಿಗುತ್ತೆ, ಪ್ರತಿಯೊಂದು ಬಂಕಲ್ಲಿ ಸಿಗುತ್ತೆ. ಒಂದೇ ಬಂಕಲ್ಲಿ ಲೋಡ್ ಆದಾಗ ದೊಡ್ಡ ಸಂಖ್ಯೆಯಲ್ಲಿ ಬಂದು ವಾಹನಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಫ್ಯೂಲ್ ಅನ್ನು ತುಂಬಿಸಿಕೊಂಡಾಗ ಆ ಬಂಕಲ್ಲಿ ಸ್ಟಾಕ್ ಖಾಲಿ ಆದ್ರೆ ಪುನಃ ಅದನ್ನು ರೀಸ್ಟೋರ್ ಮಾಡಲಿಕ್ಕೆ ತಂದು ಹಾಕಲಿಕ್ಕೆ ಒಂದಷ್ಟು ಕಾಲಾವಕಾಶ ಬೇಕಾಗಬಹುದೇ ವಿನಃ ಪೆಟ್ರೋಲ್ನ ಕೊರತೆ ಸದ್ಯಕ್ಕಂತೂ ಹುಬ್ಳಿ ಧಾರವಾಡದಲ್ಲಿ ಇಲ್ಲ. ಹಾಗಾಗಿ ಯಾರು ಕೂಡ ಪ್ಯಾನಿಕ್ ಆಗಬೇಡಿ ಅನ್ನುವಂಥದ್ದು. ಬಂಕ್ಗಳ ಮಾಲೀಕರಿದ್ದಾರೆ, ಅವ್ರ ಹತ್ರ ಎಷ್ಟು ಸ್ಟಾಕ್ ಇದೆ ಮತ್ತೆ ಈ ಜನರ ಆತಂಕದ ಬಗ್ಗೆ ಅವ್ರೇನು ಹೇಳ್ತಾರೆ ಅದನ್ನು ನಿಭಾಯಿಸಲಿಕ್ಕೆ ಅವ್ರು ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದ್ದಾರೆ ನೋಡ್ಬೋದು. ಒಂದ್ ಕಡೆ ಈಗಾಗಲೇ ಪ್ರತಿಯೊಂದು ಬಂಕ್ಗಳ ಮುಂದೆ ಈ ತರ ಏನು ಗಲಾಟೆಗಳಾಗಬಾರ್ದು ಅಂತೇಳಿ ಪೊಲೀಸ್ ಇಲಾಖೆ ಸಿಬ್ಬಂದಿಗಳನ್ನು ಕೂಡ ನಿಯೋಜನೆ ಮಾಡಿರುವಂತಹ ದೃಶ್ಯಗಳನ್ನು ನಾವಿಲ್ಲಿ ನೋಡ್ತಾ ಇದೀವಿ. ಒಂದೊಂದು ಬಂಕ್ ಮುಂದೆ ಇಬ್ಬಿಬ್ರು ಪೊಲೀಸ್ ಸಿಬ್ಬಂದಿಗಳನ್ನ ಕೂಡ ಇಲ್ಲಿ ಹಾಕಲಾಗಿದೆ. ಬಂಕ್ನ ಮಾಲೀಕರಿದ್ದಾರೆ, ಅವ್ರನ್ನ ಮಾತನಾಡಿಸ್ತೇನೆ. ಯಾವ ರೀತಿ ಸ್ಟಾಕ್ ಇಟ್ಕೊಂಡಿದ್ದಾರೆ, ಜನರು ಯಾಕೆ ಪ್ಯಾನಿಕ್ ಆಗಿದ್ದಾರೆ ಅನ್ನುವಂಥದ್ದನ್ನು ಕೂಡ ತಿಳಿಸೋಣ ಸರ್. ಅವರೇಜ್ ಎಷ್ಟು ಫ್ಯೂಲ್ ನಿಮ್ಮ ಹತ್ರ ಕನ್ಸಂಪ್ಷನ್ ಆಗ್ತಾ ಇದೆ, ಈಗ ಎಷ್ಟು ಹೋಗ್ತಾ ಇದೆ, ಏನು ಸ್ಟಾಕ್ ಇದೆಯೇ ಇಲ್ವೋ? ಸ್ಟಾಕ್ ಇದೆ ಸರ್, ಆದರೆ ಈಗ ತರ ಪ್ಯಾನಿಕ್ ಬೈಯಿಂಗ್ ಆದರೆ ಎಷ್ಟು ಸ್ಟಾಕ್ ಇಡಬೇಕು? ಕಂಪ್ನಿಯವರು ಅಷ್ಟೇ ಕೊಡ್ತಾರಲ್ಲ, ಟರ್ನ್ ಅರೌಂಡ್ ಟೈಮ್ ಇರುತ್ತೆ. ಹೋಗ್ಬೇಕು, ಗಾಡಿ ಬರಬೇಕು, ಅನ್ಲೋಡ್ ಆಗಬೇಕು, ಸೇಲ್ ಆಗಬೇಕು. ಮಾತ್ರ ಈ ಥರ ಜನರು ಈ ಥರ ಮಾಡಬಾರ್ದು. ಸ್ಟಾಕ್ ಅವೈಲೇಬಲ್ ಇದೆ, ದಯವಿಟ್ಟು ಕಂಟ್ರೋಲ್ ಆಗಿ ನಿಮ್ಗೆ ಎಷ್ಟು ಬೇಕು ಅಷ್ಟೇ ತೊಗೊಳ್ಳಿ. ಬಾಟಲ್, ಕ್ಯಾನ್, ಎಕ್ಸ್ಟ್ರಾ ಫಿಲ್ಲಿಂಗ್ ತೊಗೋಬೇಡಿ. ನೀವು ಎಕ್ಸ್ಟ್ರಾ ಎಷ್ಟು ತೊಗೋತೀರಿ ಅಷ್ಟಿದು ಕಂಟಿನ್ಯೂ ಆಗುತ್ತೆ. ಸೊ ದಯವಿಟ್ಟು ಕಂಟ್ರೋಲ್ ಮಾಡಿ. ಎಲ್ಲ ಸ್ಟಾಕ್ ಅವೈಲೇಬಲ್ ಇದೆ, ಗೌರ್ಮೆಂಟ್ ಹತ್ರನೂ ಇದೆ, ನಮ್ಮ ದೇಶದಲ್ಲಿ ಇನಫ್ ಸ್ಟಾಕ್ ಇದೆ. ದಯವಿಟ್ಟು ಪ್ಯಾನಿಕ್ ಬೈಯಿಂಗ್ ಮಾಡಬೇಡಿ ಸರ್. ಈಗ ನಾರ್ಮಲಿ ನೀವು ಎಷ್ಟು ಎವ್ರಿ ಡೇ ಫ್ಯೂಲ್ ಸೇಲ್ ಮಾಡ್ತಾ ಇದ್ರಿ? ಈಗ ಪ್ಯಾನಿಕ್ ಆದ ನಂತರ ಎಷ್ಟು %? ಫಾರ್ ಎಕ್ಸಾಂಪಲ್ 4-5,000 ಲೀಟರ್ಸ್ ಮಾಡ್ತಿದ್ರ, ಈಗ 10-12,000 ಆಗುತ್ತೆ. ಅದು ಡಬಲ್ ತ್ರಿಬಲ್ ಆಗ್ತಾ ಇರುತ್ತೆ ಅಂತ ಅದು ಎಕ್ಸಾಕ್ಟ್ಲಿ ಹೇಳಕ್ ಬರಲ್ಲ. ಒಮ್ಮೆ ಹಿಂಗೆ ಒಮ್ಮೆ ಹಂಗಾಗುತ್ತೆ. ಮಾತ್ರ ಆ ಥರ ಆಗಬಾರ್ದು ಅಷ್ಟೇ. ಬಟ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ನಿಮ್ಗೆ ಹೇಳಿದೆ ಸಫಿಷಿಯಂಟ್ ಸಪ್ಲೈ ಇದೆ. ಹೌದು, ನಿನ್ನೆ ಅವರೆಲ್ಲೂ ಪಬ್ಲಿಕ್ ಟಿವಿ ಅಲ್ಲಿ ಎಲ್ಲದರೊಳಗೆ ಅವರು ನ್ಯೂಸ್ ಸರ್ಕ್ಯುಲೇಟ್ ಮಾಡಿದಾರಲ್ಲ, ಸಫಿಷಿಯಂಟ್ ಸ್ಟಾಕ್ ಇದೆ, ಗೌರ್ಮೆಂಟ್ ಹತ್ರ ಸಫಿಷಿಯಂಟ್ ಸ್ಟಾಕ್ ಇದೆ, ನೀವು ಪ್ಯಾನಿಕ್ ಬೈಯಿಂಗ್ ಮಾಡಬೇಡಿ. ಆ ಥರ ರೂಮರ್ಸ್ಗೆ ದಯವಿಟ್ಟು ಇದು ಅದಕ್ಕೆ ಬೀಳಬೇಡಿ, ಅದಕ್ಕೆ ಅವಕಾಶ ಕೊಡಬೇಡಿ. ಡೋಂಟ್ ಫಿಯರ್ ಫಾರ್ ದ ಇದು, ಅದಕ್ಕೆ ಹೇಳಿದಾರೆ. ಅದು ಸೊ ಸಫಿಷಿಯಂಟ್ ಸ್ಟಾಕ್ ಇದೆ.
ನೀವು ಹೇಳ್ತಾ ಇದ್ರಿ ಬಂದಂತ ಗ್ರಾಹಕರಿಗೆ ಇಲ್ಲಿ. ಹಾಂ ಎಲ್ಲರಿಗೂ ಹೇಳ್ತಾ ಇದೀವಿ, ನಾವು ಬೋರ್ಡು ಹಾಕಿದ್ದೀವಿ, ಸಫಿಷಿಯಂಟ್ ಸ್ಟಾಕ್ ಇದೆ, ಪ್ಯಾನಿಕ್ ಬೈಯಿಂಗ್ ಮಾಡಬೇಡಿ. ಆದರೂ ಜನರು ಕೇಳಬೇಕಲ್ಲ, ನೀವು ಸ್ವಲ್ಪ ಹೆಲ್ಪ್ ಮಾಡಿ ಹೇಳ್ರಿ ಅವರು. ಖಂಡಿತ ಸಾರ್ವಜನಿಕರು ಏನಂದ್ರೆ ವಾಹನಗಳು ಇಟ್ಕೊಂಡಿರುತ್ತವ್ರು ಯಾರು ಕೂಡ ನೀವು ಆತಂಕಗೊಳ್ಳುವಂತ ಅಗತ್ಯ ಇಲ್ಲ, ಪ್ಯಾನಿಕ್ ಆಗಬೇಡಿ, ವದಂತಿಗಳಿಗೆ ಕಿವಿಗೊಡಬೇಡಿ. ಸಫಿಷಿಯಂಟ್ ಸ್ಟಾಕ್ ಇದೆ. ನೀವು 10 ಲೀಟರ್ ಅಲ್ಲ, 100 ಲೀಟರ್ ಅಲ್ಲ, 1000 ಲೀಟರ್ ಕೇಳಿದ್ರೆ ಕೊಡ್ತಾರೆ. ಆದ್ರೆ ಏನಾಗುತ್ತೆ, ಏಕಾಏಕಿ ಬಂಕ್ಗಳಲ್ಲಿ ಮುಗಿಬಿದ್ದಾಗ ಆ ಕ್ರೌಡ್ ಅನ್ನ ನಿಯಂತ್ರಿಸಲಿಕ್ಕೆ ಸಾಕಷ್ಟು ಶ್ರಮ ವಹಿಸಬೇಕಾಗುತ್ತೆ. ಇದು ಸಾಕಷ್ಟು ಕಿರಿಕಿರಿ ಉಂಟು ಮಾಡ್ತಾ ಇದ್ದಾಗ ಈಗ ಸಾರ್ವಜನಿಕರಿಗೆ ಅನುಕೂಲ ಆಗುವಂತ ದೃಷ್ಟಿಯಿಂದ ಪೊಲೀಸ್ ಇಲಾಖೆ, ಜಿಲ್ಲಾಡಳಿತ, ಬಂಕ್ ಮಾಲೀಕರು ಎಲ್ಲರೂ ಕೂಡ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಆದರೂ ಕೂಡ ಧಾರವಾಡ ಜಿಲ್ಲೆಯಲ್ಲಿ ಈ ತರ ಬಂಕ್ಗಳ ಮುಂದೆ ಕ್ರೌಡೆಡ್ ನಮಗೆ ಕಂಡು ಬರ್ತಿರುವಂತಹ ದೃಶ್ಯವನ್ನ ನಾವು ನೋಡ್ತಾ ಇದ್ದೀವಿ. ಹುಬ್ಬಳ್ಳಿಯಿಂದ ಕ್ಯಾಮರಾಮನ್ ನನ್ನ ಜೊತೆ ಗುರುರಾಜ್ ಉಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.